ಮೊದಲು 1956ರಲ್ಲಿ ಹೀರೋದವರು ಸೈಕಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ. ಸೊ ಸೈಕಲ್ಸ್ ಎಲ್ಲ ಏನಾಗಿರುತ್ತೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಒಳ್ಳೆ ನೇಮ್ ಸಹ ಮಾಡಿರುತ್ತೆ. ಅದೇ ತರ ಬೇರೆ ಔಟ್ ಆಫ್ ಕಂಟ್ರಿನಲ್ಲೂ ಸಹ ಅವ್ರ ಬ್ರ್ಯಾಂಡ್ನ ಮಾರ್ಕೆಟಿಂಗ್ ಮಾಡ್ಕೊಂಡು ಹೊರಗಡೆನೂ ಸಹ ಒಳ್ಳೆ ಸೇಲ್ಸ್ನ ಮಾಡ್ತಾ ಇರುತ್ತೆ ಹೀರೋದವರು. ಸೊ ಅವರಿಗೆ ಒಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇದು ಬೇರೆ ಕಂಟ್ರಿಗಳಲ್ಲಿ ಮತ್ತೆ ನಮ್ಮ ಇಂಡಿಯಾದಲ್ಲೇ ಆಗಲಿ ಮೋಟಾರ್ ಸೈಕಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಆಗಿನ ಟೈಮಲ್ಲಿ ಅವ್ರಿಗೆ ಕಾಂಪಿಟೇಷನ್ ಆಗಿ ಬಜಾಜ್ ಆಗಲಿ, ಯಮಹಾ ಆಗಲಿ, ಸುಜುಕಿ ಆಗಲಿ ಇವೆಲ್ಲ ಆಲ್ರೆಡಿ ಗಾಡಿಗಳನ್ನ ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ನಾವು ಇದು ಮೋಟಾರ್ ಸೈಕಲ್ ಫೀಲ್ಡಿಗೆ ಎಂಟ್ರಿ ಆಗ್ಬೇಕಲ್ಲ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಇದು ಮಾಡ್ತಾರೆ. ಬಟ್ ಅಂದ್ರೆ ಇವ್ರ ಹತ್ರ ಅಷ್ಟೊಂದು ಟೆಕ್ನಾಲಜಿ ಇರೋದಿಲ್ಲ ಹೀರೋದವ್ರ ಹತ್ರ. 1984ರಲ್ಲೇನೋ ಅನ್ಸುತ್ತೆ ಹೋಂಡಾದವ್ರ ಜೊತೆ ಜಪಾನಲ್ಲಿ ಕೊಲಾಬ್ ಆಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಯಾವ ರೀತಿ ಕೊಲಾಬ್ ಆಗ್ತಾರೆ ಅಂದ್ರೆ ಹೀರೋದವರು ಫುಲ್ಲು ಬಾಡಿನ ಇದು ಮಾಡಿದ್ರೆ ಹೋಂಡಾದವರು ಅದಕ್ಕೆ ಇಂಜಿನ್ ಸಪ್ಲೈ ಮಾಡ್ತಾರೆ. ಸೇಮ್ ಅದೇ ತರ ಆಗ ಕೊಲಾಬ್ ಆಗಿ ಫಸ್ಟ್ ಬಂದಿದ್ದ ಗಾಡಿ ಯಾವುದು ಅಂದ್ರೆ CD100, ಹೀರೋ ಹೋಂಡಾ CD100 ಅಂತ. ಆ ಗಾಡಿನ ಬಿಟ್ಟಾಗ ಒಂದು ಟ್ಯಾಗ್ಲೈನ್ ಸಹ ಬಿಡ್ತಾರೆ, ಏನಂದ್ರೆ ಫಿಲ್ ಇಟ್, ಶಟ್ ಇಟ್, ಫರ್ಗೆಟ್ ಇಟ್ ಅಂತ. ಟ್ಯಾಗ್ಲೈನ್ದು ಮೀನಿಂಗ್ ಏನಪ್ಪಾ ಅಂದ್ರೆ ಮೈಲೇಜ್. ಆ ಗಾಡಿ ಆಗಿನ ಕಾಲದಲ್ಲೇನೆ ಎಷ್ಟು ಮೈಲೇಜ್ ಕೊಡ್ತಾ ಇತ್ತು ಅಂದ್ರೆ 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ 80 ಕಿಲೋಮೀಟರ್ ಆರಾಮಾಗಿ ಹೋಗೋದಿತ್ತು. ಅದು 4 ಸ್ಟ್ರೋಕ್ ಗಾಡಿ. ಸೊ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಬೇರೆ 2 ಸ್ಟ್ರೋಕ್ ಗಾಡಿಗಳಿದ್ವಲ್ಲ RX ಅವಕ್ಕೆಲ್ಲ ಫುಲ್ಲು ಟಕ್ಕರ್ ಕೊಡೋ ತರ ಆಯ್ತು. ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ.